ಆತ್ಮೀಯ H16 ನ್ಯೂಸ್ ಅರ್ಧದ ಸಿದ್ದರಾಮಯ್ಯ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋದವರ ಆತ್ಮೀಯರೇ. ನಮ್ಮ ಪ್ರಕಾಶ್ ಹುಕ್ಕೇರಿ ಚೊಕ್ಕೋಡಿ ಸದಲಗ ಭಾಗದಲ್ಲೇ, ವಿಶೇಷ ಚೊಕ್ಕೋಡಿ ಭಾಗದಲ್ಲಿ ಭಾಳ ಪ್ರಸಿದ್ಧರು, ಜೊತೆಗೆ ಪ್ರಾಮಾಣಿಕವಾಗಿ ರಾಜಕೀಯ ಮಾಡಿದವರು, ಜನಸೇವೆಯನ್ನು ಮಾಡಿಕೊಂಡು ತಮ್ಮ ವ್ಯಕ್ತಿತ್ವ ಬೆಳೆಸ್ಕೊಂಡಂಥವರು. ಅವ್ರದ್ದು ಒಂದು ನ್ಯೂಸ್ ಬರ್ತಾ ಇತ್ತು, ನೋಡ್ತಾ ಇದ್ದೀನಿ ರಿಪೋರ್ಟು. 17 ಕೋಟಿಯಲ್ಲಿ 37 ಗೋದಾಮುಗಳು ಅಂದರೆ ಗೋಡೌನ್ಗಳನ್ನು ನಿರ್ಮಾಣ ಮಾಡಿದ್ದಾರೆ. ಭಾಳ ಒಳ್ಳೆಯ ಕೆಲಸ. ನಿಶ್ಚಿತವಾಗಿ ಗೋಡೌನ್ಗಳು ಇವತ್ತು ಬೇಕಾಗಿದ್ದಾವೆ. ಈಗಲೇ ನಮ್ಮ ಹಿಂದಿನ ಎಪಿಸೋಡಲ್ಲಿ ಈ ವಿಷಯದಲ್ಲಿ ಮಾತಾಡಿದ್ನಿ, ಗೋಡೌನ್ಗಳು ಯಾಕೆ ಬೇಕು ಅಂತ. ಯಾಕಂದ್ರೆ ರೈತಗೆ ಬೆಳೆದ ಬೆಳೆಗಳನ್ನು ಇಟ್ಕೊಳ್ಳಿಕ್ಕೆ ಜಾಗ ಇಲ್ಲ. ವಿಶೇಷವಾಗಿ ನಮ್ಮ PKPSಗಳಲ್ಲಿ ಅಲ್ಲೆಲ್ಲ ಗೋಡೌನ್ಗಳು ಇದ್ದಾವೆ, ಇಲ್ಲಂತಲ್ಲ. ಅದು ಹೆಚ್ಚಿಗೆ ಗೋಡೌನ್ದಲ್ಲಿ ಗೊಬ್ಬರಗಳನ್ನಿಟ್ಟು ರೈತರು ಹಂಚುವಂಥ ಕೆಲಸಗಳು ಆಗ್ತಾ ಇರ್ತಾವೆ ಮ್ಯಾಕ್ಸಿಮಮ್. ಆದರೆ ಅದು ಏನಾಗಬೇಕಾಗಿದೆ ಇವತ್ತಂತಂದ್ರೆ, ಆ ಗೋಡೌನ್ಗಳಲ್ಲಿ ಆ ಸುತ್ತಮುತ್ತ ಹಳ್ಳಿಗಳಲ್ಲಿ ಒಂದು ಗ್ರಾಮ ಪಂಚಾಯಿತಿ ಅಂತನ್ರಿ, ಅದು ಒಂದು PKPS ಅಂತನ್ರಿ, ಅಲ್ಲಿ ಇವತ್ತು ನೋಡ್ರಿ 36.75 ಲಕ್ಷ ವೆಚ್ಚದಲ್ಲೇ ಗೋಡೌನ್ ಕಟ್ಟಿಸಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ರಿಪೋರ್ಟ್ ಅದ. ಅದ್ರ ಪ್ರಕಾರ ಗೋಡೌನ್ ಕಟ್ಟಿದ್ದಾರೆ. ಆ ಗೋಡೌನ್ ಎದಕ್ಕೆ ಉಪಯೋಗ ಆಗ್ತಾವೆ ಅನ್ನೋದು ಯಾರು ಕೊಡ್ತದೆ. ವಸ್ತುಗಳು ಇಡೋ ಸಲುವಾಗಿ, ಗೊಬ್ಬರ ಇಡೋ ಸಲುವಾಗಿ ಆಗ್ಬೋದು, ಅಥವಾ ಬೆಳೆದ ಬೆಳೆ ಇಡೋ ಸಲುವಾಗಿ ಆಗ್ಬೋದು. ಈ ವ್ಯವಸ್ಥೆ, ಅದರಲ್ಲೂ ಬೆಳೆದ ಬೆಳೆಗಳನ್ನು ಇಡುವಂಥ ವ್ಯವಸ್ಥೆ ಆಗಬೇಕಾಗಿದೆ. ನಮ್ಮ ಪ್ರಕಾಶ್ ಹುಕ್ಕೇರಿಗಳಂತೂ ಒಳ್ಳೆಯ ತಿಳುವಳಿಕಿದ್ದಂಥವ್ರು, ಅನುಭವಗಳಂಥವ್ರು, ರೈತರ ಬದುಕು ಹೆಂಗಿರ್ತದೆ ಗೊತ್ತಿರುವಂಥವ್ರು, ಅವರು ಬಿದ್ದ ಸಮುದಾಯದ ಮೇಲೆ ಬಂದಂಥವ್ರು, ಬಿದ್ದ ಸಮುದಾಯದ ಬಡತನ, ಇನ್ನುಳಿದ ವಿಷಯಗಳ ಬಗ್ಗೆ ತಿಳ್ಕೊಂಡಂಥವ್ರು ಅನ್ನೋದು ಸಾಕಷ್ಟು ಅದಾವ್ರು. ಅವರು ಈ ದಿಶೆಯಲ್ಲಿ ಸಹಕಾರ ರಂಗದಿಂದ, ಸಹಕಾರ ಕ್ಷೇತ್ರ ಮೂಲಕ ಒಂದು ಕ್ರಾಂತಿನ ಮಾಡಬೇಕಾಗಿದೆ. ಇಂಥ ಅನೇಕರು ಕೊಡಬೇಕಾಗಿದೆ, ಒಬ್ಬರಿಂದ ಆಗುವಂಥದ್ದಲ್ಲ ಇದು. ಇದಕ್ಕೆಲ್ಲರೂ ಕೈ ಜೋಡಿಸ್ಬೇಕಾಗಿದೆ. ಯಾಕಂದ್ರೆ ರೈತರಿಗೆ ಮಾರ್ಕೆಟ್ ಸಿಗಬೇಕಾಗಿದೆ. ಇದು ಭಾಳ ಮಹತ್ವದ. ನೀರ ಮತ್ತು ಮಾರ್ಕೆಟ್ ಇವೆರಡು ಕೊಟ್ಟರೆ ಈ ದೇಶದ ಚಿತ್ರ ಬದಲಾಗಿ ಹೋಗ್ಬಿಡ್ತದೆ. ನಿಶ್ಚಿತವಾಗಿಯೂ ಬಡತನ ಹೋಗಾಗ್ತದೆ, ಉದ್ಯೋಗ ಸೃಷ್ಟಿ ಆಗ್ತಾವಲ್ಲೇ. ಒಂದರಿಂದ ಒಂದಲ್ಲಿ ದುಡ್ಡು ಹುಟ್ಲಿಕ್ಕೆ ಐತಂದ್ರೆ ಅಗ್ರಿಕಲ್ಚರ್, ಒಕ್ಕಲ್ತನ ಲಾಭದ ಆತಂದ್ರೆ ಒಳ್ಳೆ ಕಲ್ತಂಥ ಮಕ್ಕಳಲ್ಲಿ ಒಕ್ಕಲ್ತನಕ್ಕೆ ಬಂದೇ ಬರ್ತಾರೆ ರೀ. ಇವತ್ತು ಒಕ್ಕಲ್ತನ ನೋಡಿ ಓಡಿ ಹೋಗ್ತಾರೆ. ಯಾಕಂದ್ರೆ ಲಾಭ ಇಲ್ಲಪ್ಪ ಅದಂತೇಳಿ. 10 ಎಕರೆ 20 ಎಕರೆ ಇದ್ದಂಥ ಭೂಮಿಗಳು ಇದ್ದಂಥವ್ರು ಸಹಿತ ಇವತ್ತು ನಮಗೆ ಬೇಡಪ್ಪ, ಯಾಕಂದರೆ ಅದು ದುಡ್ಡು ಅಲ್ಲೇ ಹೊಂಡೋದಿಲ್ಲ ಅಂತ, ಹಾಗೆ ದುಡ್ಡು ಬರುವುದಿಲ್ಲ, ಆಳೆ ಪಗಾರ ಹೋಗಿಬಿಡ್ತದೆ, ನಮಗೇನು ಉಳಿಯೋದಿಲ್ಲ ಅನ್ನೋದು ಅನೇಕ ರೈತರ ಮಾತುಗಳು ನನ್ನ ಅನುಭವನೂ ಹೌದು.